स्वागत है आपका बी न्यूज नेशन में। मैं हूं आबिद हुसैन शेख। इंडी एमएलए के विरोधियों को चेतावनी, जात और अभिवृद्धि विरोधियों से कोई समझौता नहीं किया जाएगा। इंडी तालुके के अर्जुनगी नाथ बीके और गोलसागर में सड़कों की भूमि पूजा के बाद यशवंतराव गौड़ा पाटिल ने अपने भाषण में क्षेत्र की हर वर्ग की जनता को स्थान मान और स्वाभिमान से जीने वाला बनाया। यहाँ समाज घातक शक्तियों से डरने की जरूरत नहीं, गुमराह करने वालों से होशियार रहने की बात करते हुए इनसे निपटने की ताकत मेरे पास है, कहा एमएलए यशवंतराव गौड़ा पाटिल ने। राजनीति में जात और जोर जबरदस्ती नहीं चलती, नीति सिद्धांतों प्यार और विश्वास से जनता का दिल जीतने की राजनीति करे, ना कि समाज को तोड़ने की। अपनी इस राजनीति का श्रेय अल्पसंख्यकों को देते हुए भविष्य में अभिवृद्धि की बड़ी योजनाओं का विश्वास जताते हुए अपने अधिकार अवधि में अंजाम दिए जनहित और विकास की उपलब्धियों को गिनवाकर कांग्रेस जेडीएस सरकार की रचना दिल से नहीं मजबूरी में सेकुलरिज्म को बचाकर जिंदा रखने के लिए की गई है, कहा इंडी शासक यशवंतराव गौड़ा ने। ಇಲ್ಲಿ ನೀತಿ ಸಿದ್ಧಾಂತಗಳು ನಡೆಯುತ್ತದೆ, ಅಭಿವೃದ್ಧಿ ನಡೆಯುತ್ತದೆ। 40 ವರ್ಷಗಳಿಂದ ಏನು ಕೆಲಸಗಳಾಗಿರಲಿಲ್ಲ, ಆ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರ ಜೊತೆಗೆ ನಾವಿರ್ತೀವಿ ಅನ್ನುವಂತ ನಿರ್ಣಯವನ್ನು ಏನು ಮಾಡಿದ್ರು, ನಾನು ಅದಕ್ಕಾಗಿ ವೇದಿಕೆ ಮುಖಾಂತರ ಅವರನ್ನ ಅತ್ಯಂತ ಹೃದಯದಿಂದ ಸ್ಮರಿಸಿ, ಅದು ವಿಶೇಷವಾಗಿ ಅಲ್ಪಸಂಖ್ಯಾತರನ್ನ, ಹಿಂದುಳಿದವ್ರನ್ನ, ದೀನದಲಿತರನ್ನ ಬಹಳ ಹೃದಯದಿಂದ ಅವ್ರನ್ನ ಸ್ಮರಿಸಿ, ಅದರ ಜೊತೆಗೆ ಈ ಐತಿಹಾಸಿಕ ಚುನಾವಣೆಗೆ ಹೊಸ ಮುನ್ನುಡಿಯನ್ನು ನಾವು ಬಂದಿದ್ದೀವಿ। 40 ವರ್ಷಗಳಿಂದ ಏನು ಈ ತಾಲೂಕಿನಲ್ಲಿ ಅಭಿವೃದ್ಧಿ ಆಗಿರಲಿಲ್ಲ। ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಾಲ್ಕರೆ ಅಂತ ಒಬ್ಬ ಹಿರಿಯರು ಕಾರ್ಖಾನೆ ಮಾಡಬೇಕನ್ನುವಂತ ಕಳಕಳಿಯನ್ನು ಹೊಂದಿದ್ರು। ಅನೇಕ ಹಿರಿಯರು ಆ ಸಂದರ್ಭದಲ್ಲಿ ಒಂದು ಕನಸನ್ನ ಕಂಡಿದ್ರು। ಆರ ದುರ್ದೈವಶಾತ್ ಈ ತಾಲೂಕಿನ ಆಳಿರ್ತಕ್ಕಂಥ ಅನೇಕ ರಾಜಕಾರಣಿಗಳು ತಮ್ಮ ಇಚ್ಛಾಶಕ್ತಿಯನ್ನ ತೋರದನೆ ಅದು ಸಹಿತ ತಮ್ಮ ಆಸ್ತಿ ಮಾಡ್ಕೊಳ್ಳೋಕೆ ಸಹಿತ ಹೋಗಿದ್ರು। ನಾನು ಅದನ್ನ ಸುಪ್ರೀಂ ಕೋರ್ಟ್ ವರೆಗೆ ಹೋರಾಟವನ್ನ ಮಾಡಿ 16,439 ಜನ ಸಿಂದಗಿ ಮತ್ತು ಇಂಡಿ ತಾಲೂಕಿನ ರೈತರ ಕಾರ್ಖಾನೆ ಮಾಲೀಕರಾಗಬೇಕಾಯಿತು, ಅದು ಯಾರೋ ಒಬ್ಬರ ಆಸ್ತಿಯನ್ನಾಗಿ ಮಾಡಬಾರದು ಅನ್ನುವಂತ ನಿರ್ಣಯದಿಂದ ನಾನು ಕರ್ನಾಟಕ ಸರ್ಕಾರದ ಮುಖಾಂತರ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರನ್ನ ನಾವು ಸ್ಮರಿಸ್ಕೋಬೇಕಾಗ್ತದೆ। ಅವರ ವಿಶೇಷವಾದಂತಹ ಸಹಾಯದಿಂದ, ಅನೇಕ ಸಹಕಾರಿಗಳ ಸಹಾಯದಿಂದ ಇವತ್ತು ಆ ಕಾರ್ಖಾನೆಯನ್ನು 200 ಕೋಟಿ ರೂಪಾಯಿದಲ್ಲಿ ಒಂದು ಕಾರ್ಖಾನೆಯನ್ನು ಕಟ್ಟಿದ್ದೀವಿ। ಆದ್ರೆ ಮಾಲೀಕರು ಯಾರು ಅಂತ ಕೇಳಿದ್ರೆ 16,439 ಜನ ನಮ್ಮ ಮಾಲೀಕರಿದ್ದಾರೆ। 2,000 ರೂಪಾಯಿದ ಏನೋ ಒಂದು ಶೇರನ್ನ ತಗೊಂಡಿದ್ರು। ಇವತ್ತೇ ನಾವು ಆ ಕಾರ್ಖಾನೆಯನ್ನ ಒಂದು ಅಂದಾಜು ಮಾಡಿದ್ರೆ 300 ಕೋಟಿ ರೂಪಾಯಿ ಆಗ್ತದೆ। ಅವರ ಶೇರ್ ವ್ಯಾಲ್ಯೂ ಎಷ್ಟಾಗಿದೆ ಅನ್ನೋದನ್ನ ನೀವು ಲೆಕ್ಕ ಮಾಡ್ಬೇಕಾಗ್ತದೆ। 1.5 ಲಕ್ಷ ರೂಪಾಯಿ ಅವ್ರ ಶೇರ್ ವ್ಯಾಲ್ಯೂ ಆಗ್ತದೆ। ರೋಡ್ ಆಗಿರ್ಬೋದು, ನಿಮ್ ಸಿಂದಗಿ ರೋಡ್, ನಿಮ್ದೇನ್ ರೋಡ್ ಬರ್ತೀವಿ, ಮಂಗಲ ಕಾರ್ಲಾಯತನ ಯಾವ ರೀತಿ ಆಗಿದೆ ಅನ್ನೋದನ್ನ ನೀವೆಲ್ಲ ನೋಡ್ಬೇಕಾಗ್ತದೆ। ಸಾಯಂಕಾಲ ಹೋದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ದೀಪಾಲಂಕಾರ, ಆ ವಾತಾವರಣ ಯಾವ ರೀತಿ ನಾನು ಬದಲಾವಣೆ ಮಾಡಿ ನಾನು ಮಿನಿ ವಿಧಾನಸೌಧ, ಇವತ್ತು ಮಿನಿ ವಿಧಾನಸೌಧ ಯಾವ ರೀತಿ ವಾತಾವರಣ ಸೃಷ್ಟಿ ಮಾಡಿದೀವಿ ಅಂದ್ರೆ, ಯಾವ ಭಾಗದಲ್ಲಿ ಮಿನಿ ವಿಧಾನಸೌಧ ಇಲ್ಲ ಅಂತ ಮಿನಿ ವಿಧಾನಸೌಧವನ್ನ ಇಂಡಿ ನಗರದಲ್ಲಿ ಸ್ಥಾಪನೆ ಮಾಡಿದೀವಿ। ಯಾವ ರೀತಿ ಕೆಂಗಲ್ ಹನುಮಂತಯ್ಯ ಬೆಂಗಳೂರಿನೊಳಗೆ ವಿಧಾನಸೌಧ ಮಾಡಿದಾನೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ ಸರ್ಕಾರ ಇಂಡಿ ಒಳಗೆ ಯಾವ ರೀತಿ ಮಿನಿ ವಿಧಾನಸೌಧ ಆಗ್ಯದ, ನೀವೆಲ್ಲ ತಹಶೀಲ್ದಾರ್ AC ಆಫೀಸ್ಗೆ ಹೋಗ್ತೀರಿ, ಯಾವ ರೀತಿ ಅಲಂಕಾರದ ಕಟ್ಟಡ ಆಗ್ಯದ ಅನ್ನೋದನ್ನ ನೀವೆಲ್ಲ ಗಮನಿಸಬೇಕಾಗ್ತದೆ। ನಾನು ಇದು ಈ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ। ನಿಮ್ಮೂರಿಗೆ ರಸ್ತೆ ಬರ್ಬೇಕಾದ್ರೆ ಸಿಂದಗಿ ಇಂಡಿ ರೋಡ್ದಿಂದ ನಿಮಗೆ ಇಲ್ಲಿ ಊರಿಗೆ ಬರ್ಬೇಕಾದ್ರೆ ನಾನು ಸಿದ್ದರಾಮಯ್ಯನವರು ಜಯಚಂದ್ರ ಈ ಊರಿಗೆ ಬಂದಿದ್ದೀವಿ ನಾವು ಬರಗ ಅವತ್ತೇನೋ 2009 ಮಳೆ, ದೊಡ್ಡ ಪ್ರಮಾಣದ ಮಳೆ ಆಗೈತಿ ಇಲ್ಲಿ, ಅದೇ ಗುಡಿ ಕಟ್ಟಿ ಮೇಲೆ ನಿಂದ್ರಿಸಿ ನಾವು ಮಾತಾಡಿ ಹೋಗಿದ್ದೀವಿ। ನಿಮ್ ಊರಿಗೆ ಬರ್ಬೇಕಾದ್ರೆ ನಾವೊಂದು ತಾಸು ಹಿಡಿತಿತ್ತು ಅವತ್ತು, ಆದ್ರೆ ಇವತ್ತು ಯಾವ ರೀತಿ ಎಷ್ಟು ನಿಮಿಷದಾಗ ನೀವು ಆ ರೋಡ್ದಿಂದ ನಿಮ್ ಊರಿಗೆ ಬರ್ತೀರಿ ಅನ್ನೋದನ್ನ ಗಮನಿಸಬೇಕಾಗ್ತದೆ। ಇಲ್ಲಿದಿಂದ ಗೊಡಸಾರ್ಕ್ ಹೋಗೋದಾಗ್ಲಿ, ಇವತ್ತೇನ ನಾದ ರೋಡ್ ಅನ್ನ ಮಾಡಿದೀವಿ 1 ಕೋಟಿ ರೂಪಾಯಿದಲ್ಲಿ, ಇವತ್ತ ಯೋಜನೆಯನ್ನ ರೂಪಿಸಿದೀವಿ। ಮುಂದಿನ 6 ತಿಂಗಳೊಳಗೆ ಆ ರಸ್ತೆಯನ್ನ ಅಗಲೀಕರಣ, ರಸ್ತೆಯನ್ನ ಹೊಸ ದಸೆಯಲ್ಲಿ ಮಾಡುವ ಮುಖಾಂತರ ಹೊಸ ಇತಿಹಾಸವನ್ನ, ನಿಮ್ಮ ಗ್ರಾಮಕ್ಕೆ ಏನ ರಸ್ತೆಗಳಿದ್ದು ಆ ರಸ್ತೆಗಳನ್ನ ಅಭಿವೃದ್ಧಿ ಮಾಡಿದೀವಿ, ಅದ್ರ ಜೊತೆಗೆ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಪ್ರಯತ್ನವನ್ನು ಮಾಡಿದೀವಿ। ನಾನು ಇದೇ ತಾಲೂಕಿನ ಗಂಡು ಮೆಟ್ಟ ಸ್ಥಳದಲ್ಲಿ ಹುಟ್ಟಿದೀನಿ। ಇಲ್ಲಿ ಯಾವುದಾದರೂ
ಅಹಿತಕರ ಘಟನೆಗಳನ್ನ ಸಂಭವಿಸುವಂತ ಅಂಜಿಸಿ ರಾಜಕಾರಣ ಮಾಡುವಂತದಿದ್ರೆ ಅದನ್ನ ಮೆಟ್ಟಿ ನಿಲ್ಲುವಂತ ರಾಜಕಾರಣವನ್ನು ಮಾಡುವ ಶಕ್ತಿ ನನಗಿದೆ, ಕೊನೆಗಾಣಿಸುವಂತ ಶಕ್ತಿನೂ ನನಗದೆ. ನೀತಿ ಸಿದ್ಧಾಂತದ ಮೂಲಕ ರಾಜಕಾರಣವನ್ನು ಮಾಡಬೇಕು, ಜನರ ಮನಸ್ಸನ್ನ ಗೆಲ್ಲಬೇಕು. ದಬ್ಬಾಳಿಕೆಗಳಲ್ಲಿ ನಡೆಯಲ್ಲ, ಇಲ್ಲಿ ಏನೈತೆ ನೀತಿಯಿಂದ ನಡೀತದೆ ಅನ್ನೋದನ್ನ ಹೊಳದಂಡಿಯಿಂದ ಬಂದವ ನಾನಿದ್ದೀನಿ. ನಾನು ಒಂದು ಕಣ್ಣು ತೆರೆದಂದ್ರೆ ಭೂಮಿ ಮೇಲೆ ದುಷ್ಟರನ್ನ ಎಲ್ಲಿ ಮುಟ್ಟಿಸಬೇಕು ಅದನ್ನ ಮುಟ್ಟಿಸುವಂತ ಶಕ್ತಿ ನನಗದೆ. ಆದ್ರೆ ನಾನು ನೀತಿಯಿಂದ ರಾಜಕಾರಣ ಮಾಡಿದ್ದೀನಿ. ಲಕ್ಷಾಣದ ಸಿದ್ಧಲಿಂಗ ಮಹಾರಾಜರ ಕೃಪೆಯಿಂದ ಆಧ್ಯಾತ್ಮಿಕ ತಳಹದಿ ರಾಜಕಾರಣವನ್ನು ಮಾಡಿದ್ದೀವಿ. ಈ ತಾಲೂಕಿಗೆ ಹೊಸ ಇತಿಹಾಸವನ್ನು ಕೊಟ್ಟಿದ್ದೀನಿ. ಗೊತ್ತಿರಲಾರ್ದರೂ ಸಹಿತ ರಾಜಕೀಯ ಸ್ಥಾನಮಾನಗಳನ್ನು ಕೊಟ್ಟಿದ್ದೀನಿ. ಯಾರನ್ನ ಎಲ್ಲಿ ಕೂಡಿಸಬೇಕಾಗಿತ್ತು ಅಲ್ಲಿ ಕೂಡಿಸುವಂತ ನಿರ್ಣಯವನ್ನು ಮಾಡಿದ್ದೀನಿ. ಸರ್ವ ಸಮುದಾಯಗಳಿಗೆ ಸ್ವಾಭಿಮಾನದಿಂದ, ಅದು ವಿಶೇಷವಾಗಿ ಅಲ್ಪಸಂಖ್ಯಾತರನ್ನ, ಇವತ್ತಿನ ನನ್ನ ರಾಜಕಾರಣದ ಅವಧಿ ಯಾರಿಗಾದರೂ ಸಲ್ತಿದ್ರೆ ಅದು ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಸಲ್ತದ. ಅವರ ಗೌರವ ಸ್ವಾಭಿಮಾನವನ್ನ ನನ್ನ ಅವಧಿಯಲ್ಲಿ ಮೇಲೆತ್ತಕ್ಕೆ ಒಯ್ಯುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಾನು ಇದೇ ಬರೀ ಈ ಚುನಾವಣೆಗೆ ಇರಂಗಿಲ್ಲ, ಇನ್ನ 20 ವರ್ಷ ಈ ತಾಲೂಕಿನ ಕಾಂಗ್ರೆಸ್ ರಾಜಕಾರಣವನ್ನು ಮಾಡ್ತೀನಿ. ಈ ತಾಲೂಕಿನ ಸರ್ವ ಜನಾಂಗಗಳನ್ನ ಸ್ವಾಭಿಮಾನದಿಂದ ಬದುಕುವಂತ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡುವಂತ ರಾಜಕಾರಣವನ್ನು ಮಾಡಿದೀವಿ. ಇಲ್ಲಿ ಜಾತಿ ನಡೆಯಂಗಿಲ್ಲ, ಇಲ್ಲಿ ನೀತಿ ನಡೀತದೆ, ಇಲ್ಲಿ ದಬ್ಬಾಳಿಕೆಗಳು ನಡೆಯಂಗಿಲ್ಲ, ಪ್ರೀತಿ ವಿಶ್ವಾಸ ನಡೀತದೆ ಅನ್ನೋದನ್ನ ತೋರಿಸ್ಕೊಳ್ತಕ್ಕಂಥ ರಾಜಕಾರಣವನ್ನು ಮಾಡಿದೀವಿ. ಅದಕ್ಕಾಗಿ ನಾನು ಭವಿಷ್ಯದಲ್ಲಿ ಈ ತಾಲೂಕಿನ ಸರ್ವ ಜನರನ್ನ ಪ್ರೀತಿಸುವಂತ ವ್ಯವಧಾನದೊಂದಿಗೆ ಅಭಿವೃದ್ಧಿಯ ಶಕೆಯನ್ನು ನಾನು ಏನು ಬರೆದಿದ್ದೀನಿ ಅದು ಮುಂದಿನ ದಿನಮಾನದಲ್ಲೂ ಸಹಿತ ಹೊಸ ರೂಪದಲ್ಲಿ ಒಯ್ಯುವಂತ ಪ್ರಯತ್ನವನ್ನ ನಾವೆಲ್ಲ ಕೂಡಿ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ನಾನು ಮತ್ತೆ ಇನ್ನೊಮ್ಮೆ ಕಾರ್ಯಕ್ರಮಕ್ಕೆ ಇನ್ನೊಂದು ವೇದಿಕೆ ಸಂದರ್ಭದಲ್ಲಿ ಬರ್ತಾ ಇದ್ದೀನಿ. ಈ ತಾಲೂಕು ಮತ್ತೊಂದು ಕಾರ್ಖಾನೆಗಳಿಗೆ ಯಾವ ರೀತಿ ಅಂಕುಶವಾಗಿರ್ತದೆ ಅನ್ನೋದು ಸಹಿತ ನಾನು ತೋರಿಸ್ಕೊಟ್ಟಿದ್ದೀನಿ. ಎಲ್ಲ ಸಕ್ಕರೆ ಕಾರ್ಖಾನೆಗಳು 2200 ರೂಪಾಯಿ ರೇಟ್ ಕೊಟ್ರೆ, 1800 ರೂಪಾಯಿ, 2000 ಕೊಟ್ರೆ, ನಾನು ಮೊದಲನೇ ವರ್ಷ ಪ್ರಾರಂಭ ಮಾಡಿ ಅತಿ ಹೆಚ್ಚು 2400 ರೂಪಾಯಿ ಸಕ್ಕರೆಗೆ ರೇಟ್ ಅನ್ನು ಕೊಡುವ ಮುಖಾಂತರ ಕಬ್ಬು ಬೆಳೆಗಾರರಿಗೆ ಒಂದು ಹೊಸ ಚೈತನ್ಯವನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿದ್ದೀವಿ. ಅದರ ಜೊತೆಗೆ ಈ ತಾಲೂಕಿನ ಸಹಕಾರಿ ವಲಯಕ್ಕೆ ಹೊಸ ಶಕ್ತಿಯನ್ನು ತುಂಬಿದ್ದೀವಿ. ಇಲ್ಲಿ ನೀತಿವಂತರ ರಾಜಕಾರಣ ನಡೀತದೆ ಅನ್ನೋದಕ್ಕೆ ಅದೊಂದು ಶಾಶ್ವತವಾದಂತ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದೀವಿ. ನನಗೆ ಅದಕ್ಕಿಂತ ಸಂತೋಷ ಇರಬೇಕಾಗಿಲ್ಲ. ಅದರ ಜೊತೆಗೆ ಈ ತಾಲೂಕಿನ ಅಭಿವೃದ್ಧಿಗೆ ಹೊಸ ಶಕೆಯನ್ನ, ನಿಂಬೆ ಬೆಳೆಗಾರರಿಗೆ ಅಭಿವೃದ್ಧಿ ಮಂಡಳಿಯನ್ನ, ಅಭಿವೃದ್ಧಿ ಮಂಡಳಿಯ ಉದ್ದೇಶ ಏನು ಅಂತ ಕೇಳಿದ್ರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ನಿಂಬೆಯನ್ನ ನಾವು ಬೆಳಿತೀವಿ. ಭಾರತದಲ್ಲಿ ಮಧ್ಯಪ್ರದೇಶ ಬಿಟ್ಟರೆ ಕರ್ನಾಟಕದಲ್ಲಿ ಹೆಚ್ಚನ್ನ ಬೆಳಿತೀವಿ ನಾವು. ಆ ನಿಂಬೆ ಬೆಳೆಗಾರರಿಗೆ ಒಂದು ಆತ್ಮಸ್ಥೈರ್ಯ ರಾಜಕಾರಣವನ್ನ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಭವಿಷ್ಯದಲ್ಲಿ ಕುಶಕ್ತಿಗಳು ಇಲ್ಲಿದ್ದಾರೆ, ಬಹಳ ಬುದ್ಧಿವಂತರು ಅಂತ ನಾನು ತಿಳ್ಕೊಂಡಿದ್ದೆ. ಆ ಬುದ್ಧಿವಂತರನ್ನ ಮೆಟ್ಟಿ ನಿಲ್ತಕ್ಕಂಥ ರಾಜಕಾರಣವನ್ನು ಮಾಡ್ತಾ ಇದ್ದೀನೋ, ಸೂಕ್ಷ್ಮವಾಗಿ ಅವ್ರನ್ನ ಒಂದು ಮಾತು ಹೇಳಕ್ ಪ್ರಯತ್ನ ಮಾಡ್ತೀನೋ. ಜನರಿಗೆ ದಾರಿ ದಿಕ್ಕನ್ನ ತಪ್ಪಿಸಕ್ಕಂತ ರಾಜಕಾರಣವನ್ನು ಇಲ್ಲಿ ಮಾಡಬಾರ್ದು. ಯಾವುದೋ ವಾಸ್ತವಿಕವಾದಂತ ರಾಜಕಾರಣದ ಅದನ್ನು ಮಾಡುವಂತ ಪ್ರಯತ್ನವನ್ನ ಮಾಡೋಣ. ನಿಮ್ಮ ಕೆಲವು ಸಮಸ್ಯೆಗಳದಾವೆ, ತುಕಾರಾಮ್ ಆಗಲಿ, ನಾಯಕ ಗ್ರಾಮದ ಹಿರಿಯರು ಕೊಟ್ಟರು, ಅವೆಲ್ಲವನ್ನ ಮುಂದಿನ ಮಾನದಲ್ಲಿ ಎಷ್ಟು ಸಾಧ್ಯದ ಅನುದಾನದ ಅನುಪಾತಿಗೆ ಅನುಗುಣವಾಗಿ, ನಿಮ್ಗೆಲ್ಲ ಗೊತ್ತದ ಈ ಸರ್ಕಾರ 50-50, ಈ ಸರ್ಕಾರ ಅನಿವಾರ್ಯವಾಗಿ ರಚನೆ ಮಾಡಿದೀವಿ. ನಾವ್ಯಾರೋ ಮನಸ್ಸಿನಿಂದ ಮಾಡಿಲ್ಲ. ಜಾತ್ಯತೀತ ತತ್ವವನ್ನು ಉಳಿಸಬೇಕು ಅನ್ನುವಂತ ನೀತಿಯಿಂದ ಒಂದು ರಾಜಕಾರಣವನ್ನು ಮಾಡಿದೀವಿ. ಯಾರ ಜೊತೆಗೆ ಕೂಡಬಾರ್ದಾಗಿತ್ತು ಅವ್ರ ಜೊತೆ ಕೂಡ ಸರ್ಕಾರ ರಚನೆಯನ್ನು ಮಾಡಿದೀವಿ. ಆದ್ರೆ ಅದು ಬಹಳ ದಿವಸ ನಮಗೆ ಇದೇ ಕಾಲ ಉಳಿಲ್ಲ ಅಂತ ಹೇಳಿಲ್ಲ. ಮುಂದೆ ಮತ್ತೆ ಕಾಂಗ್ರೆಸ್ ಸ್ಥಾಪನೆ ಆಗ್ಬೇಕು. ಈ ರಾಜ್ಯದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಬಡವರಿಗಾಗಿ ಅಕ್ಕಿಯನ್ನ ಪುಕ್ಷಟಿಯಾಗಿ ಈ ದೇಶದಲ್ಲಿ ಯಾವುದಾದ್ರೂ ಯೋಜನೆಯನ್ನು ಕೊಟ್ಟಿದ್ರೆ ನಮ್ಮ ಸರ್ಕಾರ ಕೊಟ್ಟದನ್ನ ನೆನಪಿಸ್ಕೋಬೇಕಾಗ್ತದೆ. ನೀವು ಎಷ್ಟು ಭಾಗ್ಯಗಳನ್ನು ಕೊಟ್ಟಿದೀವಿ ಅನ್ನೋದನ್ನ ನೀವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ದೀನ ದಲಿತರಿಗಾಗಿ 50,000 ಕೋಟಿಗಿಂತ ಹೆಚ್ಚಿಗೆ ಅನುದಾನ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।